ಫುಡ್ ಪಾಯ್ಸನಿಂಗ್ ಅಂದ್ರೆ ಯಾವುದೇ ಒಬ್ಬ ಮನುಷ್ಯನಿಗೆ ನೀರು ಆಹಾರದಲ್ಲಿ ಅಥವಾ ಅವನ ದಿನಚರಿಯಲ್ಲಿ ಬದಲಾವಣೆ ಆದ್ರೆ ಈ ಜರ್ಮ್ಸು ಬ್ಯಾಕ್ಟೀರಿಯಾಸು ಅಮಿಬಿಕ್ ಬ್ಯಾಕ್ಟೀರಿಯಾಸ್ ಗಳಿಂದ ಅಂದ್ರೆ ಶರೀರಕ್ಕೆ ಬೇಡವಾಗಿರುವ ಬ್ಯಾಕ್ಟೀರಿಯಾಗಳಿಂದ ಆ ಅಟ್ಯಾಕ್ ಆಗಿ ಅನ್ನನಾಳ ಹೊಟ್ಟೆ ಹಾಗೂ ಕರಳಿಗೆ ತೊಂದರೆ ಮಾಡೋದನ್ನೇ ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ. ಅದು ಆಹಾರದ ಮುಖಾಂತರ ಶರೀರವನ್ನು ಸೇರ್ಕೊಂಡು ಶರೀರಕ್ಕೆ ತೊಂದರೆ ಮಾಡುತ್ತೆ. ಅದಕ್ಕೆ ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ. ಅದು ಹೆಂಗಂದ್ರೆ ಇಂಗ್ಲಿಷ್ ಅಲ್ಲಿ ನಾವು ಅದಕ್ಕೆ ಗ್ಯಾಸ್ಟ್ರೋ ಎಂಟರೈಟಿಸ್ ಅಂತ ಹೇಳ್ತೀವಿ. ಅದಕ್ಕೆ ಗ್ಯಾಸ್ಟ್ರೋ ಎಂಟರೈಟಿಸ್ ಅಂದ್ರೆ ಬಿಕಾಸ್ ಆಫ್ ವಾಟರ್ ಅಂಡ್ ಫುಡ್ ದ ಬ್ಯಾಕ್ಟೀರಿಯಾಸ್ ನಾಟ್ ನೀಡೆಡ್ ಫಾರ್ ದ ಬಾಡಿ ದೇ ವಿಲ್ ಎಂಟರ್ ಇನ್ ದ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಆಸ್ ವೆಲ್ ಸ್ಟಮಕ್. ಅತ ಆಗೋದ್ರಿಂದ ವಾಮಿಟ್, ಲೂಸ್ ಮೋಷನ್ ಆಗೋದೇ ಫುಡ್ ಪಾಯ್ಸನಿಂಗ್. ಹೈಯರ್ ರಿಸ್ಕ್ ಅಂದ್ರೆ ದಿನಶೈಲಿ ದಿನಚರಿ ಸರಿಯಾಗಿ ಇಲ್ಲದೆ ಇದ್ದವರು, ಅದಕ್ಕಾಗಿ ಮದ್ಯಪಾನ ಸೇವನೆ ಮಾಡೋರು ಅಥವಾ ಸ್ಮೋಕ್ ಮಾಡೋರು, ಆಮೇಲೆ ರಸ್ತೆ ಬದಿಗಳಲ್ಲಿ ಇರ್ತಕ್ಕಂಥ ಆಹಾರಗಳನ್ನು ಕ್ರಮ ಇಲ್ಲದೆ ಯಾವುದೇ ಆಹಾರ ಆಗ್ಲಿ, ಅದು ಜಂಕ್ ಫುಡ್ಸ್ ಆಗ್ಲಿ ಅಥವಾ ಈ ನಾನ್ ವೆಜ್ ಆಗ್ಲಿ, ಆಮೇಲೆ ಕಲುಷಿತ ನೀರಿನ ಮಿಶ್ರಿತ ಆಗ್ಲಿ, ಅಥವಾ ಈ ದಿನನಿತ್ಯ ಅವರು ಈಗ ಡ್ರೈವರ್ಗಳಾಗಿ ಪ್ರತಿ ಊರಿಗೆ ಹೋಗ್ತಾ ಇರ್ತಾರೆ ನೋಡಿ, ಹತ್ತಲ್ಲಿ ಇತ್ತಲ್ಲಿ ರೋಡ್ ಸೈಡ್ ಫುಡ್ ತಿನ್ನೋದ್ರಿಂದ ಅಂತವ್ರಿಗೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಸಿಂಪ್ಟಮ್ಸ್ ಒಂದು ವಾಂತಿ ಇರುತ್ತೆ, ತಲೆ ಚಕ್ಕರ್ ಇರುತ್ತೆ, ಸುಸ್ತಿರುತ್ತೆ, ಕೆಲವೊಬ್ಬರಿಗೆ ನೀರಿನ ತರ ಇಲ್ಲ ಆಮಶಂಕೆ ತರ ಬೇರೆ ಆಗುತ್ತೆ, ವಿಪರೀತ ದಾವರ ಇರುತ್ತೆ, ಅದರ ಜೊತೆ ಲೋ ಬಿ ಪಿ ಹೈಪೋ ಟೆನ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಸ್ಲೈಟ್ ಆಗಿ ತಲೆ ಚಕ್ಕರ್ ಕೂಡ ಇರುತ್ತೆ. ಆಫ್ಟರ್ ಎಕ್ಸಾಮಿನ್ ಬಿ ಪಿ ಆಸ್ ವೆಲ್ ಆಸ್ ಪಲ್ಸ್ ರೇಟ್ ಅಂಡ್ ಬೈ ಟೇಕಿಂಗ್ ದ ಹಿಸ್ಟ್ರಿಯಲ್ಲಿ ಏನಿರುತ್ತೆ ಅಂದ್ರೆ ಅವ್ರಿಗೆ ಏನು ದಕ್ತಾ ಇಲ್ಲ, ಏನ್ ತಿಂದ್ರು ವಾಂತಿ ಆಗತ್ತೆ, ಹೊಟ್ಟೆ ನುಲಿತಾ ಇರುತ್ತೆ, ಹೊಟ್ಟೆ ಗುಡುಗುಡು ಅಂತ ಶಬ್ದ ಮಾಡ್ತಾ ಇರುತ್ತೆ, ಆಮೇಲೆ ನೀರಿನ ತರ ಬೇದಿ ಆಗ್ತಾ ಇರುತ್ತೆ. ಆ ನೀರಿನಲ್ಲಿ ಎರಡು ತರ ಇರುತ್ತೆ, ಒಂದು ಹಸಿರಿರುತ್ತೆ, ಒಂದು ಹಳದಿ ಇರುತ್ತೆ. ಇದು ಫುಡ್ ಪಾಯ್ಸನಿಂಗ್ ಅಂತ ನಾವು ಡಯಾಗ್ನೋಸ್ ಮಾಡ್ತೀವಿ. ಫುಡ್ ಪಾಯ್ಸನಿಂಗ್ ಟ್ರೀಟ್ಮೆಂಟ್ ಅಗೇನ್ ಇಫ್ ಯು ಗೋ ಫಾರ್ ಅಲೋಪತಿಕ್ ಸೈನ್ಸ್, ಫಸ್ಟ್ ವಿ ವಿಲ್ ಟೇಕ್ ದ ಹಿಸ್ಟ್ರಿ ಆಫ್ ದ ಪೇಷಂಟ್. ಹಿಸ್ಟ್ರಿಯಲ್ಲಿ ಏನಿರುತ್ತೆ, ನಂಬರ್ ಆಫ್ ಎಪಿಸೋಡ್ಸ್ ಆಫ್ ಲೂಸ್ ಮೋಷನ್, ನಂಬರ್ ಆಫ್ ಎಪಿಸೋಡ್ಸ್ ಅಂದ್ರೆ ಎಷ್ಟು ಟೈಮ್ ಆಯ್ತು, ಅಂಡ್ ನಂಬರ್ ಆಫ್ ಎಪಿಸೋಡ್ಸ್ ಆಫ್ ವಾಮಿಟಿಂಗ್, ವಾಂತಿ ಎಷ್ಟು ಸಲ ಆಯ್ತು. ಅದ್ರ ಜೊತೆನೆ ನಾವು ಏನ್ ಮಾಡ್ತೀವಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಡಿಹೈಡ್ರೇಷನ್ ಅಂತ ಹೇಳ್ತೀವಿ ನಾವು. ಶರೀರದಿಂದ ಇಲೆಕ್ಟ್ರೋಲೈಟ್ಸ್ ಅಂತ ಇರುತ್ತೆ. ಇಲೆಕ್ಟ್ರೋಲೈಟ್ಸ್ ಅಂದ್ರೆ ಏನು, ಮೆಗ್ನೇಸಿಯಮ್, ಪೊಟ್ಯಾಸಿಯಮ್, ಸೋಡಿಯಂ, ಇವೆಲ್ಲ ಸಾಲ್ಟ್ ಅಂಶ ನೀರಿನಿಂದ. ಅದು ಏನಾಗುತ್ತೆ ಅಂದ್ರೆ ಗ್ಯಾಸ್ಟ್ರೋ ಎಂಟರೈಟಿಸ್ ಆದಾಗ ವಾಂತಿ ಮುಖಾಂತರ ಇಲ್ಲ ಅಂದ್ರೆ ಬೇದಿ ಮುಖಾಂತರ ಹೋಗಿದಾಗ ಎಷ್ಟು ಪ್ರಮಾಣ ಹೋಗಿದೆ, ವಿ ಹ್ಯಾವ್ ಟು ಅಸೆಸ್ ಇಟ್, ಎಷ್ಟು ಪ್ರಮಾಣದಲ್ಲಿ ಆಗಿದೆ ಅದು. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಇಫ್ ಇಟ್ ಈಸ್ ಮೋರ್ ದೆನ್ 10 times 15 times ದ ಎಪಿಸೋಡ್ಸ್, ಅಲ್ಲಿ ಡಿಹೈಡ್ರೇಷನ್ ಅಂತ ಹೇಳ್ತೀವಿ ನಾವು. ಪ್ರಿಹೈಡ್ರೇಷನ್ ಅಂದ್ರೆ ನೀರಿನ ಅಂಶ ತುಂಬಾ ಕಡಿಮೆ ಆಗಿರುತ್ತೆ, ಅದಕ್ಕೆ ಮೈಲ್ಡ್, ಮಾಡರೇಟ್ ಅಂಡ್ ಸಿವಿಯರ್ ಅಂತ ಹೇಳ್ತೀವಿ ನಾವು. ಅಕಸ್ಮಾತ್ ಸಿವಿಯರ್ ಆದಾಗ ಪೇಷಂಟ್ಗೆ ಚಿಕಿತ್ಸಾ ಬೇರೆ ಆಗತ್ತೆ. ಇಫ್ ನಂಬರ್ ಆಫ್ ಎಪಿಸೋಡ್ 4 to 5, 6 times ಅಷ್ಟೇ ಆಗಿತ್ತಂದ್ರೆ ಸಿಂಪ್ಟೋಮೆಟಿಕಲಿ ನಾವು ಕ್ಲಿನಿಕ್ ಅಲ್ಲೇ ಟ್ರೀಟ್ ಮಾಡಬಹುದು ಅವ್ರು. ಅಂಡ್ ಮೋರ್ ಓವರ್ ಫೆಟಲ್ ಡಿಸೀಸಸ್, ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ಅಥವಾ ಹೈಪರ್ ಟೆನ್ಷನ್ ಅಥವಾ ಇನ್ನೇನೋ ಥೈರಾಯ್ಡ್, ಹೈಪೋಥೈರಾಯ್ಡಿಸಮ್ ಇಲ್ಲ ಹೈಪರ್ ಥೈರಾಯ್ಡ್, ಈ ತರ ಏನಾರ ಮೂಲವಾಗಿ ಅವ್ರು ಮುಂಚೆ ಯಾವ್ದಾರ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಬೇರೆ ಬೇರೆ ಆಗುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ತುಂಬಾ ಇನ್ಫೆಕ್ಷನ್ ಆಗಿ, ತುಂಬಾ ಡಿಹೈಡ್ರೇಷನ್ ಆಗಿ, ತುಂಬಾ ಹೈಪೋಟೆನ್ಷನ್ ಆದಾಗ ಫರ್ದರ್ ಹೈಯರ್ ಮ್ಯಾನೇಜ್ಮೆಂಟ್ ಗೋಸ್ಕರ ನಾವು ಅಡ್ಮಿಷನ್ ಮಾಡಿ ಹೈಯರ್ ಆಂಟಿಬಯೋಟಿಕ್ಸ್ ಎಲ್ಲ ಬೇಕಾಗತ್ತೆ, ಐ ವಿ ಫ್ಲೂಯಿಡ್ಸ್ ಬೇಕಾಗತ್ತೆ. ಅದನ್ನೆಲ್ಲ ನಾವು ಯಥೇಚ್ಛವಾಗಿ ಪೇಷಂಟ್ ಕಂಡೀಷನ್ ನೋಡ್ಕೊಂಡು ಅದನ್ನ ನಾವು ಮಾಡ್ಬೇಕಾಗುತ್ತೆ. ಲೈಫ್ ಸ್ಟೈಲ್ ಅಂದ್ರೆ ದಿನಚರಿ, ಅವರು ಶುಚಿತ್ವವಾಗಿರೋದು, ಆಮೇಲೆ ನೀರಾಗ್ಲಿ ಆಹಾರದ ಕ್ರಮ ಬಹಳ ಶುದ್ಧವಾಗಿರ್ಬೇಕು, ಆಮೇಲೆ ಮನೆ ಊಟ ಇರಬೇಕು, ಮನೆಯಲ್ಲೇ ಅದನ್ನ ತಯಾರಿಸಿದ ಆಹಾರ ತಿನ್ನೋದು, ಆಮೇಲೆ ಆಹಾರದಲ್ಲಿ ನಾರಿನ ಅಂಶ, ತರಕಾರಿ ಅಂಶ, ಆಮೇಲೆ ಒಳ್ಳೆ ಪೌಷ್ಟಿಕ ಆಹಾರದಿಂದ ಕೂಡಿರ್ಬೇಕು. ಆಮೇಲೆ ಅವರು ಆಹಾರ ಕ್ರಮ ಹೆಂಗಿರ್ಬೇಕಂದ್ರೆ ಮಾರ್ನಿಂಗ್ ನಾವು ಉಪಹಾರ ಅಂತ ಹೇಳ್ತೀವಿ, 8:30 to 9:30 ಒಳಗಿರ್ಬೇಕು. ಅಗೇನ್ ಆಫ್ಟರ್ 11:30 ಮತ್ತೆ ಅವ್ರಿಗೆ ಲಘು ಉಪಹಾರ ಇರ್ಬೇಕು. 1 ಗಂಟೆಗೆ ಆಹಾರ ಯಾವ ತರ ಊಟ ಅಂದ್ರೆ ಶರೀರಕ್ಕೆ ಬಹಳ ಪೌಷ್ಟಿಕಾಂಶ ಕೊಡ್ಬೇಕು, ಅದ್ರ ಜೊತೆನೆ ಅವ್ರಿಗೆ
ಈಸಿಯಾಗಿ ಅಂದ್ರೆ ಅದು ಜೀರ್ಣ ಆಗುವಂತ ಆಹಾರನ ಅವ್ರು ಯಥೇಚ್ಛವಾಗಿ ತರಕಾರಿ, ಸೊಪ್ಪು, ಪಲ್ಯ, ಹಣ್ಣು, ಅದ್ರ ಜೊತೆ ಅನ್ನ, ಆತರ ಮಿದುವಾದ ಆಹಾರ ಉಪಯೋಗಿಸ್ತಾ ಇರ್ಬೇಕು. ಮತ್ ಮೋರ್ ಓವರ್ ಹೊರಗಡೆ ಫುಡ್ ನ ಆದಷ್ಟು ದೇ ಹ್ಯಾವ್ ಟು ಅವಾಯ್ಡ್ ಇಟ್. ಅದ್ರ ಜೊತೆನೆ ಅವ್ರ ಕ್ರಮ ಹೆಂಗಿರ್ಬೇಕಂದ್ರೆ ಯಥೇಚ್ಛವಾಗಿ ಒಬ್ಬ ಮನುಷ್ಯನಿಗೆ 4 ಲೀಟರ್ ಮೇಲ್ಪಟ್ಟು ನೀರಿನ ಅಂಶ ಬೇಕು. ನೀರು ಹಂಗೆ ಇರ್ಬೇಕು, ಆಹಾರ ಪದ್ಧತಿನೂ ಹಂಗೆ ಇರ್ಬೇಕು. ದೆನ್ if his lifestyle is very good, he can prevent that infection rates. ರಿಕವರಿ ಅಂದ್ರೆ ಇದು ಅಗೇನ್ ಡಿಪೆಂಡ್ಸ್ ಅಂದ್ರೆ ಇದು ಆಹಾರ ಪದ್ಧತಿ. ಅವನು ನಾನ್ ವೆಜ್ ಆತರ ಏನಾರ ಹೊರಗಡೆ ಲೋಕಲ್ ಫುಡ್ಸ್ ಇಲ್ಲ ರೋಡ್ ಸೈಡ್ ಫುಡ್ಸ್ ಆತರ ಏನಾರ ನೀರ್ನಲ್ಲಿ ಇಲ್ಲ ಅತಿಯಾದ ಬಿಸಿಲು ಪ್ರದೇಶದಲ್ಲಿ ಏನಾರ ಮಸಾಲೆದು ಕರ್ದಿದ್ದು ಎಣ್ಣೆ ಪದಾರ್ಥ ಈ ತರ ಸೇವನೆ ಇದ್ದಾಗ ಅವಾಗ ಅಗೇನ್ ವಿ ವಿಲ್ ವೇಟ್ ಫಾರ್ ದ ಇನ್ಫೆಕ್ಷನ್ಸ್ ಅಂದ್ರೆ ಅದು ಸೋಂಕು ಯಾವ ಪ್ರಮಾಣದಲ್ಲಿ ಇದೆ. ಇಫ್ ಇಟ್ ಈಸ್ ಎ ಬ್ಯಾಕ್ಟೀರಿಯಲ್, ಅಮೀಬಿಯಾಕ್, ಅದನ್ನ ನಾವು ನೋಡ್ಬೇಕು. ಅಕಸ್ಮಾತ್ ಅಮೀಬಿಯಕ್ ಇದ್ರೆ ಇದು 3 to 5 days ಇರುತ್ತೆ. ಇದು ಸೀಕ್ರೆಟರಿ ಡಯರಿಯಾ ಅಂದ್ರೆ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಸಿವಿಯರಿಟಿ ಮೋರ್ ಇದ್ದಾಗ ಅದು 7 to 10 days ಆಗ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ದ ಇಮ್ಯುನಿಟಿ. ಅಂದ್ರೆ ಸೇಫ್ ಫುಡ್ ಅಂದ್ರೆ ಆಲ್ ದ ಆಸ್ಪೆಕ್ಟ್ ಎಲ್ಲದ್ರೊಳಗು ನಾವು ಚೆನ್ನಾಗಿ ಇದನ್ ಮಾಡ್ಬೇಕಂದ್ರೆ ಈಗ ಆಹಾರ ಬಿಸಿಯಾಗಿರ್ಬೇಕು. ಆಮೇಲೆ ಆಹಾರದಲ್ಲಿ ಹೆಂಗಿರ್ಬೇಕಂದ್ರೆ ಮೃದು ಇರ್ಬೇಕು, ನಾವೇ ತಯಾರಿಸಿದಿರ್ಬೇಕು. ಆಮೇಲೆ ಮೋರ್ ಓವರ್ ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿ ಆಮೇಲೆ ಪೌಷ್ಟಿಕ ಆಹಾರ ಯುಕ್ತ ಆಹಾರಗಳನ್ನ ನಾವು ಸೇವಿಸ್ತಾ ಇದ್ರೆ ಇದು ಆರೋಗ್ಯಕರ ಆಹಾರ ಅಂದಾಗ ನಮ್ಗೆ ಅರ್ಥ ಆಗತ್ತೆ. ಈ ಪ್ರಿಸರ್ವ್ ಮಾಡಿದ ಫುಡ್, ಫ್ರಿಡ್ಜ್ ಐಟಮ್ಸ್, ಹೊರಗಡೆ ಬಹಳ ದಿವಸದಿಂದ ರೋಡ್ ಸೈಡ್ ಅಲ್ಲಿ ವಿತೌಟ್ ಹೈಜಿನಿಕ್ ಅಂದ್ರೆ ಅಲ್ಲಿ ಶುಚಿತ್ವ ಇಲ್ಲದೆ ಇರುವಂತ ಅಲ್ಲಿ ತಿನ್ನೋದ್ರಿಂದ ನಾವ್ ಇದು ಫುಡ್ ಪಾಯ್ಸನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಗೆ ಅರಿವು ಆಗುತ್ತೆ ಅವಾಗ.